ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಧನುಶ್ರೀ ಪೂಜಾರಿ. ವೀಕ್ಷಕರೇ, ತುಂಬಾ ಕಡೆ ಈ ಒಂದು ಪ್ರಚಾರಕರು, ಅನುಯಾಯಿಗಳು, ದೇವರ ಒಂದು ಸಂದೇಶವನ್ನು ಕೊಡುವಂತಹ ವ್ಯಕ್ತಿಗಳು ಅಂತ ಒಂದಷ್ಟು ಜನ ಗುರುತಿಸಿಕೊಳ್ತಾರೆ. ತಮ್ಮನ್ನ ತಾವು ದೇವರ ಪ್ರಚಾರಕರು, ಅಂದ್ರೆ ದೇವರು ನಮಗೊಂದು ಸಂದೇಶನ ರವಾನೆ ಮಾಡ್ತಾರೆ, ನಾವು ಅದನ್ನ ಜನರಿಗೆ ಪ್ರಚಾರ ಮಾಡ್ತಾ ಹೋಗ್ತೀವಿ. ದೇವರು ಕೊಟ್ಟಂತಹ ಸಂದೇಶವನ್ನ ನಮ್ಮ ಮೂಲಕ ದೇವರು ನಿಮಗಳಿಗೆ ತಿಳಿಸ್ಕೊಡ್ತಾ ಇದ್ದಾನೆ ಅಂತ ಹೇಳ್ಕೊಂಡು ಕೆಲವೊಂದು ಸೋ ಕಾಲ್ಡ್ ಪ್ರಚಾರಕರು ನಮ್ಮ ಸಮಾಜದಲ್ಲಿದ್ದಾರೆ. ಕೆಲವೊಬ್ರು ಹೇಳಿದ್ದು ನಿಜ ಆಗಿದ್ದು ಉಂಟು, ಹೌದು, ಅದನ್ನ ಕೆಲವರು ಒಪ್ಕೊಳ್ತಾರೆ. ಇನ್ನು ಕೆಲವರು ಕೂಡ ಈ ಪುಂಗೆ ಬಿಡೋದಕ್ಕೆ ಅಂತಾನೆ ಕೆಲವೊಂದು ಪ್ರಚಾರಕರು ಇದ್ದೇ ಇರ್ತಾರೆ. ಬರೀ ಅದು ಪರ್ಟಿಕ್ಯುಲರ್ಲಿ ಒಂದು ಧರ್ಮದಲ್ಲ, ಎಲ್ಲಾ ಧರ್ಮದಲ್ಲೂ ಕೂಡ ಇಂತಹ ಒಬ್ಬ ಫೇಕ್ ಸಾಧು ಸಂತರು ಇರಬಹುದು, ಇಂಥವರು ಸೃಷ್ಟಿ ಆಗ್ತಾನೆ ಇದ್ದಾರೆ ದುಡ್ಡು ಮಾಡುವಂತಹ ನಿಟ್ಟಿನಲ್ಲಿ. ಸೊ ಹಾಗಂತ ಯಾವುದೇ ಒಬ್ಬ ಪ್ರಚಾರಕರಿಗೆ ಅವಮಾನ ಮಾಡುವಂತಹ ಉದ್ದೇಶದಿಂದ ಈ ಮಾತುಗಳನ್ನು ನಾವು ಹೇಳ್ತಾ ಇಲ್ಲ. ಬಿಕಾಸ್ ಈಗಿನ ಕಾಲದಲ್ಲಿ ವಂಚನೆ ಮಾಡೋದಕ್ಕೆ ಜನರು, ವಂಚಕರು ಹಲವಾರು ದಾರಿಗಳನ್ನು ಹುಡುಕ್ತಾ ಇದ್ದಾರೆ. ಅಂಥದ್ರಲ್ಲಿ ಒಂದು ಭಾಗ ಈ ಒಂದು ಧಾರ್ಮಿಕ ವಂಚನೆ ಅಂತಾನೆ ಹೇಳಬಹುದು. ಯಾರು ತುಂಬ ಧರ್ಮವನ್ನ ನಂಬ್ತಾರೆ, ಧರ್ಮದ ಅನುಯಾಯಿಗಳಾಗಿರ್ತಾರೆ, ಧರ್ಮವನ್ನ ಪಾಲನೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಅದನ್ನ ಆ ಒಂದು ಧರ್ಮದಲ್ಲಿ ಬರುವಂತಹ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಹೋಗುವಂತಹ ವ್ಯಕ್ತಿಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಕೆಲ ವಂಚಕರು ಮೋಸ ಮಾಡುವಂತಹ ಕೆಲಸಗಳು ಈಗ ಆಗ್ತಾ ಇದೆ. ಅಂಥದ್ದೇ ಜಾಲ ಕೂಡ ತುಂಬಾ ನಮ್ಮ ಕಡಿಮೆ ಅಂದ್ರೆ ಎಕ್ಸಾಂಪಲ್ ಇದೆ, ಫ್ರೆಶ್ ಎಕ್ಸಾಂಪಲ್ಸ್ಗಳು. ಸೊ ಅದು ಹಿಂದೂ ಧರ್ಮ ಕೂಡ ಈ ಒಂದು ವಂಚನೆಗೆ ಹೊರತಾಗಿಲ್ಲ, ಕ್ರಿಶ್ಚಿಯನ್ ಧರ್ಮ ಕೂಡ ಹೊರತಾಗಿಲ್ಲ, ಮುಸ್ಲಿಂ ಧರ್ಮ ಕೂಡ ಹೊರತಾಗಿಲ್ಲ. ಯಾಕಂದ್ರೆ ಪ್ರತಿಯೊಂದು ಧರ್ಮದಲ್ಲೂ ಕೂಡ ಪ್ರಚಾರಕರು ಹಾಗೇನೆ ಪ್ರವಾದಿಗಳು ಅನ್ನೋ ಹೆಸರು ಇಟ್ಕೊಂಡು ತುಂಬಾ ಜನರು ವಂಚನೆ ಮಾಡ್ಕೊಳ್ತಾ ಇದ್ದಾರೆ. ಹಂಗಂತ ಎಲ್ಲ ಪ್ರವಾದಿಗಳು, ಎಲ್ಲ ಪ್ರಚಾರಕರು ಫೇಕ್ ಅಂತ ಅಲ್ವೇ ಅಲ್ಲ. ಯಾಕಂದ್ರೆ ಕೆಲವರು ಒಂದೊಳ್ಳೆ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನ ಕೊಡುವಂತಹ ನಿಟ್ಟಿನಲ್ಲಿ, ಧರ್ಮ ಪ್ರಚಾರ ಮಾಡುವಂತಹ ನಿಟ್ಟಿನಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ರೆ, ಇನ್ನ ಕೆಲವು ಕಿಡಿಗೇಡಿಗಳು ಪ್ರಚಾರಕರು ಅಂತ ಹೇಳ್ಕೊಂಡು ದುಡ್ಡು ತಿನ್ನುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ, ಧರ್ಮದ ಹೆಸರಲ್ಲಿ ದುಡ್ಡು ಮಾಡುವಂತಹ ಕೆಲಸಗಳು ಆಗ್ತಾ ಇದೆ. ಅದೇ ರೀತಿ ಗನಾದಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ. ನಿಜಕ್ಕೂ ಇದು ಒಂದ್ ರೀತಿ ಸೀರಿಯಸ್ ಇಶ್ಯೂ ಅಂತ ಅನ್ಕೋಬಹುದು. ಇನ್ನೊಂದ್ಸರ್ತಿ ಇದು ಸ್ಟೋರಿಯನ್ನ ಕೇಳಿದ್ರೆ ಕಾಮಿಡಿ ಅಂತ ಅನ್ಸ್ಕೊಂಡ್ಬಿಡುತ್ತೆ. ಯಾಕಂದ್ರೆ ಜನರು ಇಷ್ಟು ದೊಡ್ಡ ಮಟ್ಟಿಗೆ ಫೂಲ್ಗಳಾಗ್ತಾ ಇದ್ದಾರೆ, ಜನರು ಇಷ್ಟೊಂದು ಈಸಿಲಿ ಜನರನ್ನ ನಾವು ಫೂಲ್ ಮಾಡಬಹುದಾ ಅನ್ನುವಂಥದ್ದು ಇಲ್ಲೊಂದು ಯಕ್ಷ ಪ್ರಶ್ನೆ ಆಗುತ್ತೆ. ಗನಾದಲ್ಲಿ ಒಬ್ಬ ಸೋ ಕಾಲ್ಡ್ ದೇವರ ಪ್ರಚಾರಕರು ಅಂತ ಒಬ್ಬ ವ್ಯಕ್ತಿ ಇದ್ದಾನೆ. ಆತನ ಹೆಸರು ಎಬೋ ಎನೋಚ್ ಅಂತ. ಈತ ಸ್ವಯಂ ಘೋಷಿತ ಪ್ರವಾದಿ ಅಂತ ಗನಾದಲ್ಲಿ ಹೇಳ್ಕೊಂಡು ಬಂದಿರ್ತಾನೆ. ಅಂದ್ರೆ ಕ್ರಿಶ್ಚಿಯನ್ ಧರ್ಮದ ಒಬ್ಬ ಪ್ರವಾದಿಯಂತೆ ಈತ. ತನ್ನನ್ನ ತಾನು ದೇವರು ಕಳಿಸಿದಂತಹ ಸಂದೇಶವನ್ನ ನಿಮ್ಗಳಿಗೆ ತಲುಪಿಸುವಂತಹ ನಾನೊಬ್ಬ ಪ್ರವಾದಿ, ನಾನು ಹೇಳಿದ ರೀತಿ ಆಗತ್ತೆ, ನನಗೆ ಭವಿಷ್ಯದಲ್ಲಿ ಏನ್ ಆಗತ್ತೆ ಅನ್ನುವಂಥದ್ದು ನನಗ್ ಗೊತ್ತು ಅನ್ನುವಂತಹ ನಿಟ್ಟಿನಲ್ಲಿ ಈತ ತುಂಬಾ ಜನರಿಗೆ ಪುಂಗೋ ಕೆಲಸವನ್ನ ಮಾಡ್ತಾ ಬರ್ತಾ ಇದ್ದ. ಅಂದ್ರೆ ನಿಮ್ಗೆ ಹಿಂಗಾಗತ್ತೆ, ನಿಮ್ಗೆ ಹಂಗಾಗತ್ತೆ, ನನಗೆ ಏಸು ಹೇಳದ ಅಂತೆಲ್ಲ ಹೇಳ್ಕೊಂಡು ತುಂಬಾ ಪ್ರಚಾರವನ್ನ ಮಾಡ್ಕೊಂಡ್ ಬರ್ತಾನೆ. ಪ್ರಚಾರ ಮಾಡೋದಲ್ಲದೆ ಈತ ಬಹಳ ವರ್ಲ್ಡ್ ಫೇಮಸ್ ಕೂಡ ಆಗಿರ್ತಾನೆ ಈ ಎಬೋ ಎನೋಚ್ ಅನ್ನೋ ವ್ಯಕ್ತಿ. ಈತ ಬರೀ ಗನಾ ದೇಶದಲ್ಲಿ ಮಾತ್ರ ಅಲ್ಲ, ಗನಾ ದೇಶದ ಅಕ್ಕಪಕ್ಕದ ದೇಶಗಳಲ್ಲೂ ಕೂಡ ತುಂಬಾ ಫೇಮಸ್ ಆಗಿದೆ. ಈತನಿಗೆ ತುಂಬಾ ಫ್ಯಾನ್ ಫಾಲೋವರ್ಸ್ ಇದ್ರು, ತುಂಬಾ ಜನರು ಇದನ್ನ ಕಣ್ಣು ಮುಚ್ಕೊಂಡು ನಂಬ್ತಾ ಇದ್ರು. ಆ ರೀತಿ ಈತ ಒಬ್ಬ ಪುಂಗೋಕ್ ಶುರು ಮಾಡಿದ್ದ. ಸೊ ಈಗ ನಾನು ಯಾಕೆ ಇವನ ಬಗ್ಗೆ, ಇವನ ಪುಂಗಾಟಿಕೆ ಬಗ್ಗೆ ನಾನು ಮಾತನಾಡ್ತಿದ್ದೀನಿ ಅಂತಂದ್ರೆ, ಈತ ಆಗಸ್ಟ್ ನಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಾನೆ. ಆ ಸ್ಟೇಟ್ಮೆಂಟ್ ನಿಂದ ಇಡೀ ಗನ ದೇಶದ ಜನರು ತಲ್ಲಣಗೊಂಡಿರ್ತಾರೆ. ಯಾಕಂದ್ರೆ ಆ ಸ್ಟೇಟ್ಮೆಂಟ್ ಏನಪ್ಪಾ ಅಂತಂದ್ರೆ, 2025 ಡಿಸೆಂಬರ್ 25 ಹೊತ್ತಿಗೆ ದೊಡ್ಡ ಮಟ್ಟದ ಪ್ರಳಯ ಆಗುತ್ತಂತೆ. ದೊಡ್ಡ ಮಟ್ಟದ ಪ್ರಳಯ ಆಗಿ ಸಾಕಷ್ಟು ಸಾವು ನೋವಾಗುತ್ತೆ, ಪ್ರಪಂಚನೇ ಅಂತ್ಯ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ನೀವೆಲ್ಲರೂ ಕೂಡ ನಿಮ್ಮ ಕೈಯಲ್ಲಿರುವಂತಹ ದುಡ್ಡುಗಳನ್ನ ದಾನ ಮಾಡಿ, ಜನರಿಗೆ ಸಹಾಯ ಮಾಡಿ, ಆಸ್ತಿ ಪಾಸ್ತಿಯನ್ನ ಮಾರ್ಬಿಟ್ಟು ಕೈಯಲ್ಲಿ ಎಷ್ಟು ದುಡ್ಡು ನಿಮ್ಗೆ ಬರುತ್ತೋ ಅಷ್ಟನ್ನ ನೀವು ಲೈಫ್ ಎಂಜಾಯ್ ಮಾಡಿ. ಅದ್ರ ಜೊತೆಗೆ ಪ್ರವಾಹದ ಸಂದರ್ಭದಲ್ಲಿ ನೀರು ಬರುತ್ತಲ್ವಾ, ಪ್ರವಾಹ ಬರುತ್ತಲ್ವಾ, ಕೊಚ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ನಿಮ್ಮನ್ನೆಲ್ಲ ರಕ್ಷಣೆಗೆ ಅಂತ ದೇವರು ನನಗೆ ಅಡ್ವಾನ್ಸ್ಲಿ ಈ ಸಂದೇಶವನ್ನು ರವಾನೆ ಮಾಡಿದ್ದಾರೆ, ಯೇಸು ನನಗೆ ಈ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಸೊ ಹಾಗಾಗಿ ನಾನು ನಿಮ್ಗೆ ಈ ಸಂದೇಶವನ್ನು ಕೊಡ್ತಾ ಇದ್ದೀನಿ. ಡಿಸೆಂಬರ್ 25 ಒಳಗಡೆ ಒಂದು ದೊಡ್ಡ ಮಟ್ಟದ ಪ್ರವಾಹ ಆಗುತ್ತೆ, ನಿಮ್ಮನ್ನ ರಕ್ಷಣೆ ಮಾಡೋದಕ್ಕೆ ನನ್ನ ಕಳಿಸಿದ್ದಾರೆ ದೇವರು. ಸೊ ಹಾಗಾಗಿ ನೀವು ನನಗೂ ಕೂಡ ಧನ ಸಹಾಯ ಮಾಡಿ, ದೊಡ್ಡ ಮಟ್ಟದಲ್ಲಿ ದೊಡ್ಡ ಶಿಪ್ ಅನ್ನು ನಾನು ನಿರ್ಮಾಣ ಮಾಡ್ತೀನಿ. ಆ ಶಿಪ್ ನಲ್ಲಿ ನಿಮ್ಮೆಲ್ಲರೂ ಕೂಡ ನಾನು ರಕ್ಷಣೆ ಮಾಡಿಕೊಂಡು ಸೇಫೆಸ್ಟ್ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಈ ಒಬ್ಬ ಪ್ರವಾದಿ, ಸೋ ಕಾಲ್ಡ್ ಘೋಷಿತ ಪ್ರವಾದಿ, ಸ್ವಯಂ ಘೋಷಿತ ಪ್ರವಾದಿ ಎಬೋ ಎನೋಚ್ ಹೇಳಿರ್ತಾನೆ. ಈತ ವರ್ಲ್ಡ್ ಫೇಮಸ್ ಕೂಡ ಆಗಿದ್ದ. ಸೊ ಯಾರು ತಾನೇ ಈತನ ಮಾತನ್ನ ನಂಬಲ್ಲ ಹೇಳಿ? ಯಾಕಂದ್ರೆ ಅಷ್ಟರ ಮಟ್ಟಿಗೆ ಮೋಡಿ ಮಾಡಿ ಜನರನ್ನ ನಂಬಿಸುವಂತಹ ಒಂದು ಟ್ಯಾಲೆಂಟ್ ಆತನಿಗಿತ್ತು. ಅದೇ ರೀತಿ ಗನಾದ ಪ್ರಜೆಗಳು, ಗನದ ಅಕ್ಕಪಕ್ಕದ ದೇಶದ ಪ್ರಜೆಗಳು ಎಲ್ಲರೂ ಕೂಡ ಈತನ ಮಾತನ್ನ ನಂಬಿದ್ರು. ಆದ್ರೆ ಈಗ ಡಿಸೆಂಬರ್ 25 ದಾಟ್ತಲ್ವಾ, ಪ್ರವಾಹ ಆಗಿಲ್ಲ. ಸೊ ಏನಾಯ್ತು ಈಗ ಅಂತ ಪ್ರಶ್ನೆ ಮಾಡಿದಾಗ ಗನ ಪ್ರಜೆಗಳು ಆತನನ್ನ ಪ್ರಶ್ನೆ ಮಾಡ್ತಾರಂತೆ, ಯಾಕೆ
ರೀತಿ ಆಗ್ತಾ ಇಲ್ಲ, ಪ್ರವಾಹ ಆಗ್ತಾ ಇಲ್ಲ, ನೀವು ಹೇಳಿದ್ರಲ್ಲ ಪ್ರವಾಹ ಆಗುತ್ತೆ ಅಂತ, ದೇವರು ಸಂದೇಶ ರವಾನೆ ಮಾಡಿದ್ರಲ್ಲ, ನಾವು ಆಸ್ತಿ ಪಾಸ್ತಿ ದುಡ್ಡೆಲ್ಲ ಖರ್ಚು ಮಾಡಿಬಿಟ್ಟು ಖಾಲಿ ಕೈಯಲ್ಲಿ ಕುತ್ಕೊಂಡು ಬಿಟ್ಟಿದ್ದೀವಿ, ಬೀದಿಗೆ ಬಂದಿದ್ದೀವಿ, ಏನೀಗ ಯಾಕೆ ಹಿಂಗಾಗ್ತಾ ಇದೆ ಅಂತ ಕೇಳಿದಾಗ ಆತನನ್ನು ಮೊದಲಿಗೆ ಹುಡ್ಕೋ ಪ್ರಯತ್ನ ಮಾಡ್ತಾರೆ. ಆತ ಎಲ್ಲಿ ಹೋದ, ಹೇಳ್ದಂಗೆ ದೊಡ್ಡ ಶಿಪ್ನ ನಿರ್ಮಾಣ ಮಾಡಿದ್ನ ಅಂತ ತುಂಬಾ ಜನರು ಆತನನ್ನ ಹುಡ್ಕೋ ಕೆಲಸವನ್ನ ಮಾಡ್ತಾರೆ. ಆತನನ್ನು ಹುಡುಕುವಂತಹ ಸಂದರ್ಭದಲ್ಲಿ ಆತ ಸಿಕ್ಕಿರೋದು ಎಲ್ಲಿ ಗೊತ್ತಾ, ಒಂದು ಲಕ್ಸುರಿ ಪ್ಲೇಸ್ ಅಲ್ಲಿ ಸಿಗ್ತಾನೆ. ಲಕ್ಸುರಿ ಪ್ಲೇಸ್ ಅಲ್ಲಿ ಸಿಕ್ಕೊಂಡು ಐಷಾರಾಮಿ ಜೀವನ ನಡೆಸ್ತಾನೆ. ಅದರ ಜೊತೆಗೆ ಆತ ಇವರು ಈ ಬೋಟ್ ಖರೀದಿ ಮಾಡಕ್ಕೆ ನಾನು ಬೋಟನ್ನ ಕಟ್ಟಿಸ್ತಾ ಇದ್ದೀನಿ, ನಿಮ್ಮನ್ನೆಲ್ಲ ರಕ್ಷಣೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿರ್ತಾನಲ್ವಾ, ಆ ಒಂದು ಬೋಟ್ ಖರೀದಿಗೆ ಅಂತ ಹೇಳ್ಕೊಂಡು ತುಂಬಾ ಜನರು ಘನ ದೇಶದ ಪ್ರಜೆಗಳು ಆತನಿಗೆ ದುಡ್ಡನ್ನ ದಾನದ ರೀತಿ ಕೊಟ್ಟಿರ್ತಾರೆ. ತಗೊಳ್ಳಿ ಗುರುಜಿ, ತಗೊಳ್ಳಿ ದುಡ್ಡನ್ನ, ನೀವು ಶಿಪ್ಪನ್ನ ಕಟ್ಬಿಡಿ, ಹಡಗುನ ಕಟ್ಬಿಡಿ, ನಮ್ಮನ್ನ ರಕ್ಷಣೆ ಮಾಡಿಬಿಡಿ, ದೇವ್ರು ಕಳಿಸಿರೋ ವ್ಯಕ್ತಿ ನೀವು ಅಂತ ಹೇಳ್ಕೊಂಡು ದುಡ್ಡು ಕೊಟ್ಟಿರ್ತಾರಲ್ವಾ, ಆ ದುಡ್ಡನ್ನ ಮಾರ್ಬಿಟ್ಟು ಆತ ಬ್ರ್ಯಾಂಡ್ ನ್ಯೂ ಮರ್ಸಿಡೀಸ್ ಬೆನ್ಸ್ ಕಾರನ್ನ ಪರ್ಚೇಸ್ ಮಾಡಿರ್ತಾನೆ. ಬೆನ್ಸ್ ಕಾರ ಸುತ್ತಾಡ್ತಾ ಇರ್ತಾನೆ. ಜನರು ನೋಡ್ತಾರೆ, ಶಾಕ್ ಆಗ್ತಾರೆ. ಗುರುಜಿ, ನೀವು ಹೇಳಿದ್ರ ಡಿಸೆಂಬರ್ 25ಕ್ಕೆ ಪ್ರವಾಹ ಆಗತ್ತೆ ಅಂತ, ಯಾಕಾಗಿಲ್ಲ ಅಂತ ಕೇಳ್ತಾರಂತೆ. ಸೊ ಇವಾಗ ಈತನಿಗೆ ಏನ್ ಮಾಡೋದು, ನಾನು ದುಡ್ಡನ್ನ ಖರ್ಚು ಮಾಡಾಯ್ತು, ಪ್ರವಾಹ ಆಗ್ತಾ ಇಲ್ಲ, ಏನ್ ಹೇಳೋದು ಅನ್ನೋಂತಕ್ಕೆ ಅದೊಂದು ಸ್ಟೇಟ್ಮೆಂಟ್ ಮತ್ ಕೊಡ್ತಾನೆ. ಏನಪ್ಪಾ ಅಂತಂದ್ರೆ, ನಿಮ್ಮನ್ನೆಲ್ಲ ರಕ್ಷಣೆ ಮಾಡೋಕೆ ಸಮಯಾವಕಾಶ ನಂಗೆ ಸಾಕಾಗ್ತಿಲ್ಲ, ದೇವರು ಏನ್ ಮಾಡ್ತಿದಾರೆ ಅಂತಂದ್ರೆ ಈ ಒಂದು ಪ್ರವಾಹವನ್ನ ಪೋಸ್ಟ್ಪೋನ್ ಮಾಡಿಬಿಟ್ಟಿದಾರಂತೆ. ಅಂದ್ರೆ ಬರುವ ವರ್ಷ ಪ್ರವಾಹ ಆಗತ್ತೆ, ಈಗ ಈ ಘನ ಪ್ರಜೆಗಳನ್ನ ರಕ್ಷಣೆ ಮಾಡೋಕೆ ನೀನೇನು ಅವಿರತವಾಗಿ ದುಡಿತಾ ಇದೆಯಾ ನೋಡು, ನೀನು ಶ್ರಮ ಪಟ್ಟು ನೀನು ಶಿಪ್ಪನ್ನ ಕಟ್ತಾ ಇದೆಯಲ್ವಾ, ಸೊ ಹಾಗಾಗಿ ನಾನು ಪ್ರವಾಹವನ್ನ ಮುಂದೂಡಿದ್ದೀನಿ ಅಂತ ಹೇಳ್ಕೊಂಡು ದೇವರು ಈತನಿಗೆ ಹೇಳಿದಾರಂತೆ. ಸೊ ಅದೇ ರೀತಿ ಆ ಮೆಸೇಜ್ ಈಗ ಜನರಿಗೆ ಕನ್ವೆ ಮಾಡಿದ್ದಾರೆ. ಸದ್ಯಕ್ಕೆ ಈ ಘನ ಪ್ರಜೆಗಳು ತುಂಬಾ ಜನರು ಆಸ್ತಿ ಪಾಸ್ತಿಗಳನ್ನ ಮಾರಿಬಿಟ್ಟು ಬೀದಿಗೆ ಬಂದಿದ್ದಾರೆ, ಈತ ಒಂದು ಹೇಳಿರುವಂತಹ ಒಂದು ಮಾತುಗಳನ್ನು ನಂಬಿಕೊಂಡು. ಆಮೇಲೆ ಹೇಳ್ತಾನಂತೆ, ಇನ್ನೂ 10 ಹಡಗನ್ನ ನಾನು ನಿರ್ಮಾಣ ಮಾಡ್ತಾ ಇದ್ದೀನಿ, ನಿಮ್ಮ ರಕ್ಷಣೆಗೋಸ್ಕರ ಸುರಕ್ಷಿತವಾಗಿರ್ಬೇಕು ಅನ್ನೋಂಥ ನಿಟ್ಟಿನಲ್ಲಿ ನಾನು ಈ ಕೆಲಸವನ್ನ ಮಾಡ್ತಾ ಇದ್ದೀನಿ. ಪ್ರವಾಹ ರದ್ದಾಗಿಲ್ಲ, ಅದನ್ನ ಪೋಸ್ಟ್ಪೋನ್ ಮಾಡಲಾಗಿದೆ ಅಂತ ಹೇಳ್ಕೊಂಡು ಎಬೋ ಮತ್ತೊಂದು ಪುಂಗಿ ಬಿಟ್ಟಿದ್ದಾನೆ. ಸದ್ಯಕ್ಕೆ ಈತನ ಮಾತಿಗೆ ಭಾರಿ ಚರ್ಚೆಗೆ ಕಾರಣ ಆಗಿದೆ. ಅದ್ರ ಜೊತೆಗೆ ಸ್ಟಿಲ್ ಯಾವಾಗ ಈ ಒಂದು ಪೋಸ್ಟ್ಪೋನ್ ಅನ್ನುವಂಥ ವರ್ಡ್ ಅಂದ್ರೆ ಮುಂದೂಡಿಕೆ ಮಾಡಲಾಗಿದೆ ಪ್ರವಾಹವನ್ನ ಅಂತ ಹೇಳ್ತಾನೆ ನೋಡಿ, ಅದನ್ನೂ ಕೂಡ ಕೆಲವೊಂದು ವ್ಯಕ್ತಿಗಳು ಈಗಲೂ ನಂಬ್ತಾ ಇದ್ದಾರೆ ಘನ ದೇಶದಲ್ಲಿ. ಆಗಸ್ಟ್ ನಲ್ಲಿ ಈತ ಪುಂಗಿ ಬಿಟ್ಟಿದ್ನಲ್ಲ, ಅದರಲ್ಲಿ ಪ್ರಮುಖವಾಗಿ ಒಬ್ಬ ವ್ಯಕ್ತಿ ಇತ್ತೀಚೆಗೆ ಇಂಟರ್ವ್ಯೂ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾನೆ. ಘನದ ಎಬೋ ಎಲಾನ್ ಅನುಯಾಯಿಯಾಗಿರುವಂತಹ ಲಿಬಿರಿಯಾದ ವ್ಯಕ್ತಿಯೊಬ್ಬ ಡಿಸೆಂಬರ್ 23ಕ್ಕೆ ತನ್ನ ಮನೆಯನ್ನ ಮಾರಾಟ ಮಾಡ್ತಾನೆ. ತನ್ನ ಲಕ್ಸುರಿಯಸ್ ಹೌಸ್ ಅನ್ನ ಮಾರಾಟ ಮಾಡಿಬಿಟ್ಟು ಅದ್ರಲ್ಲಿ ಬಂದಿರುವಂತಹ ದುಡ್ಡನ್ನ ಏನ್ ಮಾಡ್ತಾನೆ, ಅನಾಥಾಶ್ರಮಕ್ಕೆ ಕೊಡ್ತಾನೆ. ಯಾಕಂದ್ರೆ ಈ ಎಬೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾನೆ, ನಿಮ್ ದುಡ್ಡನ್ನ, ನಿಮ್ಮ ಆಸ್ತಿಯನ್ನೆಲ್ಲ ಮಾರ್ಬಿಟ್ಟು ದಾನ ಮಾಡಿ, ಅದ್ರ ಜೊತೆಗೆ ನೀವು ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ಲಕ್ಸುರಿ ಲೈಫ್ ಅನ್ನ ಲೀಡ್ ಮಾಡಿ, ಎಷ್ಟು ದಿನ ಬದುಕ್ತೀವೋ ನಮ್ಗೆ ಗೊತ್ತಿಲ್ಲ, ಬದುಕೋ ತನಕ ಜಾಲಿಯಾಗಿ ಬದುಕಬೇಕು ಅಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಾರಲ್ಲ. ಸೊ ಈ ಲಿಬಿರಿಯಾದ ಪ್ರಜೆ ಏನ್ ಮಾಡ್ತಾನೆ, 23ಕ್ಕೆ ಆತನ ಮನೆಯನ್ನ ಮಾರಾಟ ಮಾಡ್ತಾನೆ. ಡಿಸೆಂಬರ್ 23 ಅಂತಂದ್ರೆ ಇನ್ನೊಂದು 2 ದಿನ, ಆಮೇಲೆ ಪ್ರವಾಹ ಬಂದ್ಬಿರುತ್ತೆ, ನಾವು ಕೊಚ್ಕೊಂಡು ಹೋಗ್ತೀವಿ. ಸೊ ನಾನೀಗ ಗನಕ್ಕೆ ಹೋಗ್ಬೇಕು, ಎಲ್ಲ ಮಾರ್ಬಿಟ್ಟು ಆತ ಗನಕ್ಕೆ ಹೋಗ್ತಾನೆ. ಬಂದಂತಹ ದುಡ್ಡನ್ನ ಏನ್ ಮಾಡ್ತಾನೆ, ಅನಾಥಾಶ್ರಮಕ್ಕೆ ಕೊಟ್ಬಿಡ್ತಾನೆ. ಸೊ ಅನಾಥಾಶ್ರಮಕ್ಕೆ ಕೊಟ್ಟು ಈಗ ಎಬೋನ ಹೊಡ್ಕೊಂಡು ಹೋಗ್ಬೇಕು, ಅವ್ರು ನಮಗೋಸ್ಕರ ನಮ್ಮನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ದೊಡ್ಡ ಹಡಗನ ಕಟ್ಬಿಟ್ಟಿದಾರಲ್ಲ, ಸೊ ಹಾಗಾಗಿ ಅಲ್ಲಿಗೆ ಹೋಗ್ಬೇಕು ಅನ್ನೋಂಥ ನಿಟ್ಟಿನಲ್ಲಿ ಆತ ಏನ್ ಮಾಡ್ತಾನೆ, ತನ್ನ ಮನೆಯನ್ನ ಮಾರಿ ಅದ್ರಲ್ಲಿ ಬಂದಿರುವಂತಹ ದುಡ್ಡನ್ನ ಅನಾಥಾಶ್ರಮಕ್ಕೆ ಕೊಟ್ಟು ಆತ ಎಬೋನ ಹೊಡ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಪ್ರವಾಹನೂ ಇಲ್ಲ, ಹಡಗೂ ಇಲ್ಲ. ಸದ್ಯಕ್ಕೆ ಆತ ತನ್ನ ಮನೆ ಮಠವನ್ನ ಮಾರಾಟ ಮಾಡಿ ಕೈಯಲ್ಲಿ ₹1 ಇಲ್ಲದೆ ಕೂಡ ಈಗ ಬೀದಿಗೆ ಬೇದಿದ್ದಾನೆ. ಇಲ್ಲೊಂದು ವಿಚಾರ ನಾವು ಗಮನಿಸ್ತಾ ಹೋಗ್ಬೇಕು. ಧರ್ಮ, ಪ್ರಚಾರಕ, ಪರಂಪರೆ, ಸಂಸ್ಕೃತಿ ಎಲ್ಲವನ್ನು ಕೂಡ ನಾವು ಪಾಲನೆ ಮಾಡಬೇಕು, ಲಾಲನೆ ಮಾಡಬೇಕು. ಎಲ್ಲವೂ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ರತಿಯೊಬ್ಬರಿಗೂ ಅವರವರ ಧರ್ಮ ಅನ್ನುವಂಥದ್ದು ತುಂಬಾನೇ ಇಂಪಾರ್ಟೆಂಟ್. ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ಗೆ ಆಚಾರ ವಿಚಾರ ಪದ್ಧತಿಗಳು ಮುಂದುವರಿತಾ ಹೋಗಬೇಕು ಅನ್ನೋಂಥದ್ದು ಪ್ರತಿ ಧರ್ಮದಲ್ಲಿರುವಂಥವ್ರಿಗೂ ಕೂಡ ಒಂದು ಆಸೆ. ಯಾಕಂದ್ರೆ ನಮ್ಮ ಧರ್ಮ ಅಳಿಬಾರ್ದು, ಮುಂದುವರಿತಾ ಹೋಗ್ಬೇಕು. ಪ್ರಚಾರತೆ ಅನ್ನುವಂಥದ್ದು ಕೂಡ ಮುಂದುವರಿತಾ ಹೋಗ್ಬೇಕು. ನಮ್ಮ ಧರ್ಮ ಎಷ್ಟು ದೊಡ್ಡ ಮಟ್ಟದ ಶ್ರೇಷ್ಠವಾಗಿರುವಂತಹ ಧರ್ಮ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಾಗಬೇಕು ಅನ್ನುವಂಥದ್ದು ತುಂಬಾ ಜನರಿಗೆ ಆಸೆ ಇದೆ. ಸೊ ಆ ಆಸೆ ಬ್ಲೈಂಡ್ ಆಗಬಾರ್ದು. ಯಾಕಂದ್ರೆ ಕೆಲವೊಂದು ವ್ಯಕ್ತಿಗಳು ಬಂದು ಪ್ರಚಾರಕರು, ನಾವು ದೇವರ ಸಂದೇಶವನ್ನು ರವಾನಿಸುವಂತಹ ವ್ಯಕ್ತಿಗಳು, ದೇವ ಮಾನವರು ಅಂತ ಹೇಳ್ಕೊಂಡ್ ಬರ್ತಾರಲ್ವಾ, ಅಂಥವರು ತುಂಬಾ ಜನರು ಪುಂಗಿ ಓದುವಂತಹ ದೇವಮಾನವರು ಕೂಡ ನಮ್ಮ ಮಧ್ಯದಲ್ಲಿದ್ದಾರೆ. ಸೊ ನಾವು ಒಬ್ಬ ವ್ಯಕ್ತಿ ಪೂಜೆಯನ್ನ, ದೇವರ ಪೂಜೆ, ಒಂದು
ಕಲ್ಲನ್ನ ಪೂಜೆ ಮಾಡ್ತೀವಿ ನಾವು, ಅಂಥವ್ರು ವ್ಯಕ್ತಿಗಳನ್ನು ಕೂಡ ಆರಾಧನೆ ಮಾಡುವಂತಹ ಕಾಲ ಇದು. ಹೌದು, ಇಲ್ಲ ಅಂತ ಹೇಳಲ್ಲ, ತುಂಬಾ ಪವಾಡ ಪುರುಷರು ಕೂಡ ಇತ್ತೀಚಿನ ಕಾಲದಲ್ಲಿ ಇದ್ದಾರೆ. ಆದ್ರೆ ಅದ್ರ ಜೊತೆಗೆ ಈ ಪುಂಗಿ ಊದುವಂತಹ ಗುರುಗಳು ಕೂಡ ನಮ್ಮ ಮುಂದೆ ಇರುವಂತಹ ಸಂದರ್ಭದಲ್ಲಿ ನಾವು ಒಬ್ಬ ವ್ಯಕ್ತಿಯನ್ನ ನಂಬಬೇಕು, ಅಥವಾ ಒಬ್ರು ಹೇಳಿಕೆ ಕೊಡ್ತಿದ್ದಾರೆ ಅದನ್ನ ನಂಬುವ ವಿಚಾರದಲ್ಲಿ ನಾವು 10 ಬಾರಿ ಯೋಚನೆ ಮಾಡಿ ಒಬ್ಬ ವ್ಯಕ್ತಿಯನ್ನ ನಂಬಬೇಕು ಅಂತ ಹೇಳ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.